ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಕಷ್ಟ ಅಂತ ಹೇಳಿದ್ರೆ ಯಾರಿಗೂ ಕೂಡ ತಪ್ಪಿದ್ದಲ್ಲ. ಎಂತಹ ದುಡ್ಡಿರೋಂಥ ದೊಡ್ಡ ದೊಡ್ಡ ಸಾಹುಕಾರಗಳಿಗೂ ಕೂಡ, ದೊಡ್ಡ ದೊಡ್ಡ ಶ್ರೀಮಂತರಿಗೂ ಕೂಡ, ಎಂಥ ಬಡವರಿಗೂ ಕೂಡ ಕಷ್ಟ ಅನ್ನೋದು ತಪ್ಪಿದ್ದಲ್ಲ. ಬರೀ ದುಡ್ಡಿನ ಸಮಸ್ಯೆಗಳೆಲ್ಲ, ಆರ್ಥಿಕ ಸಮಸ್ಯೆಗಳಾಗಿರ್ಬೋದು, ಮನೆಯಲ್ಲಿ ಕೆಲವೊಂದು ಕಿರಿಕಿರಿಗಳಾಗಿರ್ಬೋದು, ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ನಾನಾ ರೀತಿಯ ಕಷ್ಟಗಳನ್ನು ನಾವು ನೋಡಿರ್ತೀವಿ ಜೀವನದಲ್ಲಿ. ಕೆಲವೊಂದು ಕಷ್ಟಗಳಿಗೆ ಕೆಲವೊಂದು ಪರಿಹಾರಗಳನ್ನು ನಾವು ಮಾಡಿಕೊಂಡಿದ್ದೇ ಆಗಿದ್ದಲ್ಲಿ ಆ ಕಷ್ಟಗಳನ್ನು ನಾವು ಬೇಗನೆ ಬಗೆಹರಿಸ್ಕೊಳ್ಬೋದು. ಆ ಕಷ್ಟಗಳಿಂದ ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಅಂತ ಇರುತ್ತೆ. ಆ ಪರಿಹಾರನ ನಾವು ಕಂಡುಕೊಳ್ಬೇಕು ಅಷ್ಟೇ. ಒಂದು ಕಷ್ಟ ಅನ್ನೋದು ಅದು ಸರ್ವೇ ಸಾಮಾನ್ಯ. ಮನುಷ್ಯನಲ್ಲಿ ಎಲ್ಲರ ಒಂದು ಜೀವನದಲ್ಲೂ ಕೂಡ ಕಷ್ಟಗಳು ಬಂದೇ ಬರುತ್ತೆ. ಆ ಒಂದು ಕಷ್ಟಕ್ಕೆ ನಾವು ಪರಿಹಾರವನ್ನು ಬೇಗನೆ ಕಂಡುಕೊಳ್ಳೋದ್ರಿಂದ ನಮಗೆ ಆ ಕಷ್ಟಗಳು ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆಲ್ಲದಕ್ಕೂ ಕೂಡ ಇವತ್ತು ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ಈ ರೀತಿಯಲ್ಲಿ ಮಾಡಿದ್ದೇ ಆಗಿದ್ದಲ್ಲಿ ಖಂಡಿತ ನಿಮ್ಮ ಕಷ್ಟಗಳು ಕೂಡ ಮರೆಯಾಗತ್ತೆ. ಯಾವುದೇ ಒಂದು ಸಮಸ್ಯೆಗಳಾಗಿರ್ಬೋದು, ಅದು ಶಾಶ್ವತ ಅಲ್ಲ. ಅದಕ್ಕೆ ಒಂದು ಪರಿಹಾರ ಅಂತ ನಾವು ಮಾಡಿಕೊಂಡಾಗ ಖಂಡಿತ ಅದು ಬಗೆಹರಿಯುತ್ತೆ. ಅದೆಲ್ಲದಕ್ಕೂ ಕೂಡ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋಂಥ ವಿಡಿಯೋ ಫಸ್ಟು ಇನ್ಫಾರ್ಮೇಷನ್ ವಿಡಿಯೋ ನೀವೇ ನೋಡಬಹುದು. ಬನ್ನಿ ನೋಡ್ತಾ ಹೋಗೋಣ. ನಾವು ನಮ್ಮ ಕೆಲಸವನ್ನು ಅಥವಾ ನಮ್ಮ ಅದೃಷ್ಟವನ್ನು ಕಡಿಮೆ ಮಾಡಿಕೊಳ್ಬಾರ್ದು. ಯಾವತ್ತೂ ಕೂಡ ಈ ದಿನಗಳಲ್ಲಿ ಈ ಒಂದು ಕೆಲಸಗಳನ್ನು ಮಾಡಬಾರ್ದು. ಕೊನೆ ತನಕ ನೋಡಿ. ಒಂದು ಮಹಾಲಕ್ಷ್ಮಿಯ ಸ್ತೋತ್ರವನ್ನು ನಿಮಗೆ ಹೇಳ್ಕೊಡ್ತೀನಿ. ಆ ಸ್ತೋತ್ರವನ್ನು ನೀವು ಡೈಲಿ ನಿಮ್ಮ ಪೂಜೆ ಆದ ನಂತರ ನೀವು ಮನೆಯಲ್ಲಿ ಹೇಳಿದ್ದೇ ಆಗಿದ್ದಲ್ಲಿ ನಿಮ್ಮ ಮನೆಗೆ ಯಾವ ಒಂದು ಕಷ್ಟಗಳು ಕೂಡ ಬರೋದಿಲ್ಲ. ಮಹಾಲಕ್ಷ್ಮಿ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ. ಯಾವತ್ತೂ ಕೂಡ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅಂತಲೇ ಹೇಳ್ಬೋದು. ಯಾವ ಒಂದು ಕಷ್ಟಗಳು ಬಂದರೂ ಕೂಡ ಮಂಜಿನಂತೆ ಕರಗೋಗುತ್ತೆ. ಹಾಗಾಗಿ ಕೊನೆವರೆಗೂ ಈ ವಿಡಿಯೋನ ನೋಡಿ. ಕೊನೆಯಲ್ಲಿ ನಿಮಗೆ ಒಂದು ಲಕ್ಷ್ಮೀ ಸ್ತೋತ್ರವನ್ನು ನಾನು ಹೇಳ್ಕೊಡ್ತೀನಿ. ಸೋಮವಾರ ಯಾವುದೇ ಕಾರಣಕ್ಕೂ ಕೂಡ ಸಾಲನ ತೆಗೆದುಕೊಳ್ಬೇಡಿ. ಸಾಲನ ತೆಗೆದುಕೊಳ್ಳೋದ್ರಿಂದ ಸೋಮವಾರ ನೀವು ನಿಮ್ಗೆ ಎಷ್ಟೇ ಒಂದು ಸಾಲನ ತೀರಿಸಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ನೀವು ಸಾಲನ ತೀರಿಸೋದಕ್ಕಾಗೋದಿಲ್ಲ. ಆಮೇಲೆ ಹೆಚ್ಚಾಗಿ ಉಗುರುಗಳನ್ನು, ಕೂದಲುಗಳನ್ನು, ಆಮೇಲೆ ಮಾನಸಿಕ ಅಶಾಂತಿಯನ್ನು ತಂದುಕೊಳ್ಬೇಡಿ. ಇವನ್ನ ಕತ್ತರಿಸೋದ್ರಿಂದ, ಕಟ್ ಮಾಡ್ಕೊಳ್ಳೋದ್ರಿಂದ, ಉಗುರನ್ನು ಕಟ್ ಮಾಡ್ಕೊಳ್ಳೋದಾಗಿರ್ಬೋದು, ಕೂದಲನ್ನು ಕಟ್ ಮಾಡ್ಕೊಳ್ಳೋದಾಗಿರ್ಬೋದು, ಇದು ಎಲ್ಲನೂ ಕೂಡ ನೀವು ಸೋಮವಾರ ಮಾಡ್ಕೊಳ್ಳೋದ್ರಿಂದ ಹಣಕಾಸಿನ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಸಾಲನ ತೆಗೆದುಕೊಳ್ಳೋದಾಗಿರ್ಬೋದು, ಇದೆಲ್ಲನೂ ಕೂಡ ಸೋಮವಾರ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ. ಸೋಮವಾರ ಮಾಡೋದ್ರಿಂದ ಮಾನಸಿಕ ಅಶಾಂತಿ ಅನ್ನೋದು ಕಾಡ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಮಂಗಳವಾರ ನಾವೇನು ಮಾಡಬೇಕು? ಮನೆಯ ಯಾವುದಾದ್ರೂ ಒಂದು ಕಬ್ಬಿಣಗಳಿರುತ್ತೆ, ಅದನ್ನು ಮಂಗಳವಾರ ಯಾವುದೇ ಕಾರಣಕ್ಕೂ ಕೂಡ ನಾವು ಮಾರಬಾರ್ದು. ಅದರಿಂದ ನಮಗೆ ಧನಹಾನಿ ಆಗುತ್ತೆ. ಇದರಿಂದ ಮಹಾಲಕ್ಷ್ಮಿ ಕೋಪಗೊಂಡು ನಮ್ಮ ಮನೆಯಲ್ಲಿ ವೈಮನಸ್ಸು ಹೆಚ್ಚಾಗ್ತಾ ಇರುತ್ತೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಹಳೆ ಕಬ್ಬಿಣಗಳಿತ್ತು ಅಥವಾ ಹಳೆ ಸಾಮಾನುಗಳಿತ್ತು, ಮನೆಯಲ್ಲಿ ವೇಸ್ಟ್ ಆಗಿರುವಂಥ ಸಾಮಾನುಗಳಿತ್ತು ಅಂದರೆ ಮಂಗಳವಾರ ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಮಾರೋದಕ್ಕೆ ಹೋಗಬಾರ್ದು. ಇದರಿಂದ ನಮ್ಮ ಮನೆಯಲ್ಲಿ ಅಶಾಂತಿ ನೆಲೆಸುತ್ತೆ. ಮನೆಯಲ್ಲಿ ವೈಮನಸ್ಸುಗಳು ಜಾಸ್ತಿ ಆಗುತ್ತೆ. ಒಬ್ರಿಗೊಬ್ರು ಜಗಳ ಆಗ್ತಾ ಇರುತ್ತೆ. ಆರೋಗ್ಯ ಸಮಸ್ಯೆಗಳು ಬರ್ತಾ ಇರುತ್ತೆ. ಇದರಿಂದ ಮಂಗಳವಾರ ನಾವು ಯಾವುದೇ ಕಾರಣಕ್ಕೂ ಕೂಡ ಹಳೆ ಸಾಮಾನುಗಳನ್ನು ಮನೆಯಿಂದ ಹೊರಗೆ ಕೊಡೋದಾಗಲಿ ಅಥವಾ ಬೇರೆಯವ್ರಿಗೆ ಕೊಡೋದಾಗಲಿ ಮಾರೋದಾಗಲಿ ಮಾಡೋದಕ್ಕೆ ಹೋಗಬಾರ್ದು. ಇನ್ನು ಬುಧವಾರ ಯಾಕೆ ಅಂದರೆ ಗ್ರಹಗಳು ಚೆನ್ನಾಗಿದ್ದಾಗ ಗ್ರಹಗಳು ನಮಗೆ ಏನಾದರೂ ಒಂದು ಅಡಚಣೆಗಳನ್ನು ಮಾಡ್ತಾ ಇರುತ್ತೆ. ಆ ಗ್ರಹಗಳಕ್ಕೆ ಹೊಂದಾಣಿಕೆ ಆಗಿ ನಾವು ನಡ್ಕೊಂಡಿದ್ದೇ ಆಗಿದ್ದಲ್ಲಿ ನಮ್ಮ ಜೀವನದ ಕಷ್ಟಗಳನ್ನು ನಾವು ಆರಾಮಾಗಿ ಸಲೀಸಾಗಿ ಎದುರಿಸಬಹುದು. ಬುಧವಾರ ನಾವು ಹೂವು, ಬಂಗಾರ, ಆಭರಣ ಯಾವುದೇ ಆಗಿರ್ಬೋದು. ಈಗ ನಮ್ಮ ಮನೆ ಗಿಡದಲ್ಲಿ ಹೂವಿದೆ ಅಂತ ಹೇಳಿದ್ರೆ ಅದನ್ನು ಬೇರೆಯವ್ರಿಗೆ ಕೊಡೋದಾಗಿರ್ಬೋದು, ಅಥವಾ ಆಭರಣಗಳನ್ನು ಕೊಟ್ಟು ಯಾರೋ ಮದುವೆ ನಾವು ಇನ್ಯಾವುದೋ ಫಂಕ್ಷನ್ಗಳಿಗೆ ಹೋಗ್ತೀವಿ ಅಂತೇಳಿ ಆಭರಣಗಳನ್ನು ಇಸ್ಕೊಂಡು ಹೋಗ್ತಾರೆ. ಅದನ್ನು ಬುಧವಾರನೇ ನಾವು ಯಾವುದೇ ಕಾರಣಕ್ಕೂ ಕೂಡ ಕೊಡಬಾರ್ದು. ಯಾಕೆಂದರೆ ಕೊಟ್ವಿ ಅಂತ ಹೇಳಿದ್ರೆ ನಮ್ಮ ಮನೆಗಳಲ್ಲಿ ಜಗಳಗಳು ಉಂಟಾಗುತ್ತೆ. ಶತ್ರುಗಳು ನಮಗೆ ಜಾಸ್ತಿ ಆಗ್ತಾ ಹೋಗ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಬುಧವಾರ ಹೂವಾಗಲಿ, ಬಂಗಾರ ಆಗಲಿ, ಆಭರಣಗಳನ್ನಾಗಲಿ ಅಥವಾ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನಾಗಲಿ ನಾವು ಯಾರಿಗೂ ಕೂಡ ಕೊಡೋದಕ್ಕೂ, ಪೀಠೋಪಕರಣಗಳಾಗಿರ್ಬೋದು, ಯಾವುದನ್ನು ಕೂಡ ಬುಧವಾರ ದಿವಸ ನಾವು ಯಾರಿಗೂ ಕೂಡ ಕೊಡೋದಕ್ಕೆ ಹೋಗಬಾರ್ದು. ಗುರುವಾರ ನಾವು ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆ ಆಗಿರ್ಬೋದು, ಹೊಸ ಬಟ್ಟೆಗಳಾಗಿರ್ಬೋದು, ಅಥವಾ ನಾವು ಮಾಡ್ತಕ್ಕಂಥ ಕೆಲಸಗಳಾಗಿರ್ಬೋದು, ಏನಾದರೂ ಒಂದು ದಾನ ಧರ್ಮ ಅಂತ ಹೇಳಿ ಮಾಡ್ತಾ ಇರ್ತೀವಿ, ಅದನ್ನು ಯಾವುದೇ ಕಾರಣಕ್ಕೂ ಗುರುವಾರ ಮಾಡೋದಕ್ಕೆ ಹೋಗಬಾರ್ದು. ಗುರುವಾರ ನಮಗೆ ಗುರುಬಲ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಗುರುಬಲನ ಹೆಚ್ಚಿಗೆ ಮಾಡ್ಕೋಬೇಕೇ ಹೊರತು, ಗುರುಗಳ ಧ್ಯಾನವನ್ನು ಮಾಡಬೇಕೇ ಹೊರತು ಗುರುವಾರ ನಾವು ಬಟ್ಟೆ ದಾನ ಮಾಡೋದಾಗಿರ್ಬೋದು ಅಥವಾ ಅನ್ನದಾನ ಮಾಡೋದಾಗಿರ್ಬೋದು, ಗುರುವಾರ ಯಾವುದೇ ಅದು ಗ್ರಹಗಳ ಒಂದು ಇದಿರೋದ್ರಿಂದ ನಾವು
ಗುರುವಾರ ಗುರುವಿನ ಒಂದು ಸನ್ನಿಧಿಯಲ್ಲಿ ಮಾಡಬೇಕೇ ಹೊರತು ಬೇರೆ ಎಲ್ಲೂ ಕೂಡ ಮಾಡೋದಕ್ಕೆ ಹೋಗಬಾರ್ದು. ಹಾಗಾಗಿ ಗುರುವಾರ ನಾವು ಮಾಡೋದ್ರಿಂದ ನಮಗೆ ಆದಾಯ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಹಿರಿಯರೊಂದಿಗೆ ಗುರುವಾರ ಯಾವುದೇ ಕಾರಣಕ್ಕೂ ಕೂಡ ವಾದ ಮಾಡೋದಕ್ಕೆ ಹೋಗಬಾರ್ದು. ತಂದೆ ತಾಯಿ ಆಗಿರ್ಬೋದು, ಅಣ್ಣ ಅಕ್ಕ ಆಗಿರ್ಬೋದು, ಮನೇಲಿ ನಮಗಿಂತ ದೊಡ್ಡವರು ಅಂತ ಯಾರಿರ್ತಾರೆ ಅವರ ಜೊತೆ ನಾವು ವಾದ ಮಾಡೋದಕ್ಕೆ ಹೋಗಬಾರ್ದು. ಅವರ ಆಶೀರ್ವಾದ ಕೂಡ ಕಡಿಮೆ ಆಗುತ್ತೆ, ಗುರುವಿನ ಅನುಗ್ರಹ ಕೂಡ ನಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಶುಕ್ರವಾರ ಹಳೆ ಬಟ್ಟೆನ ಯಾವುದೇ ಕಾರಣಕ್ಕೂ ಅಂದರೆ ಹರಿದೋಗಿರೋಂಥ ಬಟ್ಟೆಗಳಾಗಿರ್ಬೋದು ಅಥವಾ ಕಲ್ಲರು ಹೋಗಿರೋಂಥ ಬಟ್ಟೆಗಳಾಗಿರ್ಬೋದು ಯಾವುದೇ ಕಾರಣಕ್ಕೂ ಕೂಡ ನಾವು ಹಾಕ್ಕೊಳ್ಳೋದ್ರಿಂದ ನಮ್ಮ ಅದೃಷ್ಟ ಅನ್ನೋದು ಹೊಂಟೋಗುತ್ತೆ, ಅದೃಷ್ಟ ಅನ್ನೋದು ಇರೋದಿಲ್ಲ ಅಂತ ಹೇಳ್ತೀವಿ. ಹಾಗೆ ಮನೆಯಲ್ಲಿ ಜಗಳ ಮಾಡೋದಕ್ಕೆ ಹೋಗಬಾರ್ದು. ಶುಕ್ರವಾರ ಯಾವುದೇ ಕಾರಣಕ್ಕೂ ಕೂಡ ಮನೆಗೆ ಮಹಾಲಕ್ಷ್ಮಿ ಬರುವಂಥ ಸಮಯದಲ್ಲಿ ನಾವು ಜಗಳ ಮಾಡಬಾರ್ದು. ಮನೆ ಮುಂದೆ ಒಂದು ಹಸು ಎಲ್ಲಾದರೂ ಓಡಾಡ್ತಾ ಇದೆ ರೋಡಲ್ಲಿ ಅಂದಾಗ ಅದಕ್ಕೆ ಅಕ್ಕಿ ಬೆಲ್ಲನ ತಿನ್ನಿಸಿ. ಶುಕ್ರವಾರ ತಪ್ಪದೆ ನಿಮ್ಮ ಮನೆಗೆ ಲಕ್ಷ್ಮಿ ಖಂಡಿತ ಆಗಮನ ಆಗ್ತಾರೆ. ಒಬ್ಬ ಮುತ್ತೈದೆಯಾಗಿ ಲಕ್ಷ್ಮಿ ನಿಮ್ಮ ಒಳಗಡೆ ಬಂದರು ಅಂತ ಹೇಳಿದ್ರೆ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಅರಿಶಿಣ ಕುಂಕುಮವನ್ನು ಕೊಟ್ಟು ಕಳಿಸಿ ಅಂತಲೇ ಹೇಳ್ಬೋದು. ಇನ್ನು ಶನಿವಾರ ಕಷ್ಟ ಇರುತ್ತೆ ಅಂತ ಹೇಳಿ ಕಪ್ಪು ಬಟ್ಟೆಗಳನ್ನು ನಾವು ಧರಿಸ್ಬಾರ್ದು. ಇವತ್ತು ಶನಿವಾರ ಇದೆ, ಶನಿ ಮಹಾತ್ಮನ ವಾರ ಅಂತೇಳಿ ಕಪ್ಪು ಬ್ಲೌಸ್ ಆಗಿರ್ಬೋದು, ಕಪ್ಪು ಪೇಟಿಕೋಟ್ ಆಗಿರ್ಬೋದು, ಅಥವಾ ಗಂಡ್ಮಕ್ಳು ಕಪ್ಪು ಪಂಚೆ ಆಗಿರ್ಬೋದು, ಕಪ್ಪು ಶರ್ಟ್ ಆಗಿರ್ಬೋದು, ಕಪ್ಪು ಟೀ ಶರ್ಟ್ ಆಗಿರ್ಬೋದು, ಕಪ್ಪು ಕರವಸ್ತ್ರ ಕೂಡ ನಾವು ಇಟ್ಕೊಳ್ಬಾರ್ದು. ಯಾವುದೇ ಕಾರಣಕ್ಕೂ ಕೂಡ ಕಪ್ಪು ವಸ್ತ್ರಗಳನ್ನು ನಾವು ಧರಿಸ್ಬಾರ್ದು, ಕಪ್ಪು ಬಟ್ಟೆಗಳನ್ನು ನಾವು ಧರಿಸ್ಬಾರ್ದು ಅಂತ ಹೇಳ್ತಾರೆ. ಯಾಕೆಂದರೆ ನಕಾರಾತ್ಮಕ ಶಕ್ತಿ ಅನ್ನೋದು ನಮಗೆ ಬರುತ್ತೆ. ದುಡ್ಡು ಜಾಸ್ತಿ ಖರ್ಚಾಗ್ತಾ ಹೋಗುತ್ತೆ. ಇದರಿಂದ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ನಮ್ಮ ಮನೆಗೆ ಇರೋದಿಲ್ಲ. ಶನಿವಾರ ನಾವು ಲಕ್ಷ್ಮಿಗೆ ಹಳದಿ, ಅರಿಶಿಣ, ಕುಂಕುಮ, ಗಂಧ ಈ ಮೂರನ್ನು ಸೇರಿಸ್ಬಿಟ್ಟು ನಾವು ಬೊಟ್ಟನ್ನು ಇಡಬೇಕು. ಇದರಿಂದ ತುಂಬಾ ಒಳ್ಳೆಯದಾಗತ್ತೆ. ಒಂದು ಯಶಸ್ಸನ್ನು ನಾವು ಕಾಣ್ತೀವಿ ಅಂತ ಹೇಳ್ಬೋದು. ಶನಿವಾರ ನಾವು ಈ ರೀತಿ ಮಾಡೋದ್ರಿಂದ ನಮಗೆ ಒಂದು ದೊಡ್ಡ ಯಶಸ್ಸನ್ನು ಬರುತ್ತೆ. ಇದನ್ನು ಜಾಸ್ತಿ ದುಡ್ಡು ಖರ್ಚನ್ನು ಮಾಡೋದಕ್ಕೆ ಹೋಗ್ಬಾರ್ದು, ದುಡ್ಡು ಉಳಿಯೋದಿಲ್ಲ. ನಾವು ಶನಿವಾರ ಏನಾದರೂ ಶಾಪಿಂಗ್ ಮಾಡೋಕ್ಕೆ ಹೋಗ್ತೀವಿ, ದೊಡ್ಡದಾಗಿ ಏನಾದರೂ ಬಿಸ್ನೆಸ್ಸಿಗೆ ಕೈ ಹಾಕ್ತೀವಿ ಅಂತ ಹೇಳಿದ್ರೆ ಶನಿವಾರ ಯಾವುದೇ ಕಾರಣಕ್ಕೂ ಕೂಡ ನಾವು ಮಾಡಬಾರ್ದು. ಇನ್ನು ಭಾನುವಾರ ಏನು ಮಾಡಬೇಕು, ಮನೆಯಲ್ಲಿ ಉರಿಯುವ ದೀಪವನ್ನು ರಾತ್ರಿ 10 ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ದೀಪವನ್ನು ನಾವು ಉರಿಸ್ಬಾರ್ದು. ಯಾಕೆಂದರೆ 10 ಗಂಟೆ ಮೇಲೆ ಪ್ರತಿದಿನವೂ ಅಷ್ಟೇ, ಭಾನುವಾರ ಅಂತಲ್ಲ, 10 ಗಂಟೆ ಮೇಲೆ ನಾವು ಯಾಕೆ ದೀಪವನ್ನು ಅಷ್ಟು ಎಣ್ಣೆನ ಸ್ವಲ್ಪ ಕಡಿಮೆ ಹಾಕಬೇಕು. ಸಂಜೆ ಟೈಮಲ್ಲಿ ದೀಪ ಹಚ್ಚುವಾಗ 6 ಗಂಟೆಗೆ ಹಚ್ಚಿದರೆ ಅದು 10 ಗಂಟೆ ಒಳಗಡೆ ದೀಪ ಹಾರಬೇಕು. ಯಾಕೆ ಅಂತೇಳಿದ್ರೆ ದೇವತೆಗಳು ಕೂಡ ನಿದ್ದೆ ಮಾಡ್ತಾರೆ. ಹಾಗಾಗಿ ಬೆಳಕಿನ ನಾವು ಹೇಗೆ ಲೈಟ್ ಇದ್ದರೆ ನಿದ್ದೆ ಮಾಡಲ್ವೋ ಅವರು ಕೂಡ ಹಾಗೇನೆ ನನ್ನನ್ನು ಬೆಳಕಿನ ನಿದ್ದೆ ಗಿಟ್ಟಿಸಿದ್ಯಾ ನೀನು ಅಂತೇಳಿ ನಿಮ್ಮ ಮನೆಗೆ ಕಷ್ಟಗಳನ್ನು ಕೊಡುವಂತಹ ದೇವರುಗಳು ಇರ್ತಾರೆ. ಸಿಟ್ಟಿನಲ್ಲಿ ಕೋಪಗಳಲ್ಲಿ ನಿಮಗೆ ಶಾಪಗಳನ್ನು ಕೊಡುವಂತಹ ದೇವತೆಗಳು ಕೂಡ ಇರ್ತಾರೆ. ಹಾಗಾಗಿ 10 ಗಂಟೆ ಆದ ನಂತರ ಯಾವುದೇ ಕಾರಣಕ್ಕೂ ಕೂಡ ನೀವು ದೀಪನ ಉರಿಸ್ಬೇಡಿ. ಇದು ಖಂಡಿತ ಮನೆಗೆ ಒಳ್ಳೆಯದಲ್ಲ ಅಂತ ಹೇಳ್ಬೋದು. ಆಮೇಲೆ ಹೆಚ್ಚು ನಿದ್ರೆ ಮಾಡೋದು, ಭಾನುವಾರ ಆಗಿರ್ಬೋದು, ಹೆಚ್ಚು ನಿದ್ರೆ ಮಾಡೋದ್ರಿಂದ ನಾವು ಶಕ್ತಿ, ಉತ್ಸಾಹನ ಕಳ್ಕೊಳ್ತೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೀವು ಮನೆಯಲ್ಲಿ ನಿದ್ದೆ ಮಾಡೋದಕ್ಕೆ ಹೋಗಬೇಡಿ. ಇನ್ನು ನಾನು ಹೇಳಿದೆ ಕೊನೆಯದಾಗಿ ದೇವತೆಗಳು ಶ್ಲೋಕ ಮಾಡಿದಂತಹ ಶ್ಲೋಕ ಇದು. ಅವರು ಎಲ್ಲನೂ ಕೂಡ ಮಹಾಲಕ್ಷ್ಮಿಯನ್ನು ಒರೆಸ್ಕೊಂಡಿರುವಂತಹ ಸಕಲ ದೇವತೆಗಳು ಕೂಡ ಈ ಒಂದು ಸಿರಿ ಸಂಪತ್ತುಗಳನ್ನು ಪಡ್ಕೊಂಡಿರುವಂತಹ ಶ್ಲೋಕನ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಇದನ್ನು ಖಂಡಿತ ಡೈಲಿ ನೀವು ಪಠನೆ ಮಾಡ್ತಾ ಹೋಗಿ, ನಿಮ್ಮ ಕಷ್ಟಗಳೆಲ್ಲನೂ ಕೂಡ ತೀರೋಗುತ್ತೆ. ಹಾಗೆ ನಿಮ್ಮ ಮನೆಗೆ ಒಂದು ಲಕ್ಷ್ಮಿಯ ಆಗಮನ ಆಗತ್ತೆ ಅಂತಲೇ ಹೇಳ್ಬೋದು. ಶ್ಲೋಕ ಹೇಳ್ತೀನಿ ನೋಡಿ. ನಮಸ್ತೆ ಸರ್ವಲೋಕಾನಾಂ ಜನನಿ ಮಗ್ನಂ ಸಂಭವಾಂ, ನಮಸ್ತೆ ಸರ್ವಲೋಕಾನಾಂ ಜನನಿ ಮಗ್ನ ಸಂಭವಾಂ, ಶ್ರೀಮನ್ನದ್ ಪದ್ಮಾಕ್ಷಿ ವಿಷ್ಣು ವಕ್ಷಂ ಸ್ಥಿತಂ ಅಂತ ಹೇಳ್ತಾರೆ. ನಮಸ್ತೆ ಸರ್ವಲೋಕಾನಾಂ ಜನನಿ ಮಗ್ನಂ ಸಂಭವಂ, ಶ್ರೀಮನ್ನದ್ ಪದ್ಮಾಕ್ಷಿಂ ವಿಷ್ಣು ವಕ್ಷಂ ಸ್ಥಿತಂ. ಈ ಸ್ತೋತ್ರದ ಮೂಲಕ ತನ್ನನ್ನು ಯಾರು ಸ್ಮರಿಸ್ತಾರೆ ಮನೆಯಲ್ಲಿ ಅವರ ಮನೆಯಲ್ಲಿ ನಾನು ಶಾಶ್ವತವಾಗಿರ್ತೀನಿ, ಅವರ ಅಂಧಕಾರಗಳನ್ನು ಹೊರದೋಡಿಸ್ತೀನಿ, ಅವರ ಕಷ್ಟಗಳನ್ನು ನೀಗಿಸ್ತೀನಿ, ಅವರ ಮನೆಯಲ್ಲಿ ಸಕಲ ಒಂದು ಸೌಭಾಗ್ಯವನ್ನು ಕೊಟ್ಟು ನಾನು ನಿತ್ಯ ಅವ್ರ ಮನೇಲಿ ಇರ್ತೀನಿ. ಅವರು ಯಾರು ಈ ಶ್ಲೋಕನ ನಿತ್ಯ ನಾವು ಪಠನೆ ಮಾಡ್ತಾ ಹೋಗ್ತೀವಿ, ನಿತ್ಯ ಹೇಳ್ತಾ ಹೋಗ್ತೀವಿ, ಅವರ ಮನೆಯಲ್ಲಿ ನಾನು ಸದಾ ನೆಲೆಸಿರ್ತೀನಿ. ಅವರ ಮನೆಯಲ್ಲಿ ಅಷ್ಟೈಶ್ವರ್ಯ, ಆನಂದ, ಯಾವ ಒಂದು ಕೊರತೆನೂ ಕೂಡ ತಂದಿಡೋದಿಲ್ಲ. ಅವರ ಮನೆಯಲ್ಲಿ ಯಾವಾಗಲೂ ಕೂಡ ನಗುವನ್ನು ತರ್ತೀನಿ, ಹಣದ ಸುರಿಮಳೆಯನ್ನೇ ಸುರಿಸ್ತೀನಿ ಅಂತೇಳಿ ಮಹಾಲಕ್ಷ್ಮಿಯವರೇ ಲಕ್ಷ್ಮೀನಾರಾಯಣರವರೇ ಈ ಒಂದು ಶ್ಲೋಕವನ್ನು ದೇವತೆಗಳಿಗೆ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಯಾರು ಈ ಒಂದು ಶ್ಲೋಕವನ್ನು ಪ್ರತಿದಿನ
ಪಠಣೆ ಮಾಡ್ತಾರೆ ಅಂಥವರ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ಉಳಿತಾರೆ. ಅಂಥವರ ಮನೆ ಆನಂದವಾಗಿರುತ್ತೆ, ಅಂಥವರ ಮನೆ ನಂದ ಗೋಕುಲ ಆಗಿರುತ್ತೆ. ಅಂಥವರ ಮನೆಯಲ್ಲಿ ಯಾವುದೇ ಒಂದು ಕಷ್ಟ ಪರಿಸ್ಥಿತಿಗಳಿಗೆ ಒಂದು ಇದು ಬರೋದಿಲ್ಲ ಅಂತ ಹೇಳ್ತೀವಿ. ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ.